ಗಲ್ಫ್ ದೇಶಗಳಿಂದ ರಾಜ್ಯಕ್ಕೆ ಗೋಲ್ಡ್ನಂತೆಯೇ ಡೀಸೆಲ್ ಸ್ಮಗ್ಲಿಂಗ್ ನಡೆಯುತ್ತಿರುವ ಭಾರೀ ಅಕ್ರಮ ಜಾಲ ಬೆಳಗಾವಿಯಲ್ಲಿ ಪತ್ತೆಯಾಗಿದೆ. ಹೌದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಕೋಟಿ ಕೋಟಿ ರೂಪಾಯಿ ತೆರಿಗೆ ವಂಚನೆ ಮಾಡುತ್ತಿದ್ದ ಖದೀಮರ ದಂಧೆಯನ್ನು ಬೆಳಗಾವಿ ಮಾಳಮಾರುತಿ ಠಾಣೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯಲ್ಲಿ ಬಹಿರಂಗಪಡಿಸಿದ್ದಾರೆ. ಪೊಲೀಸರು ಸುಮಾರು 17 ಲಕ್ಷ ರೂಪಾಯಿ ಮೌಲ್ಯದ 17,000 ಲೀಟರ್ ಡೀಸೆಲ್ ಹಾಗೂ ಟ್ಯಾಂಕರ್ ಅನ್ನು ಜಪ್ತಿ ಮಾಡಿದ್ದಾರೆ. ಮುಂಬೈನಿಂದ ಬೆಳಗಾವಿಯ ಮಾರ್ಗವಾಗಿ ಬೆಂಗಳೂರಿಗೆ ಟ್ಯಾಂಕರ್ನಲ್ಲಿ ಡೀಸೆಲ್ ಸಾಗಾಟ ನಡೆಯುತ್ತಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಮಾಳಮಾರುತಿ ಠಾಣೆ ಇನ್ಸ್ಪೆಕ್ಟರ್ ಬಿಆರ್ ಗಡ್ಡೇಕರ್ ನೇತೃತ್ವದ ಪೊಲೀಸ್ ತಂಡ ದಾಳಿ ನಡೆಸಿತು. ದಾಳಿಯ ವೇಳೆ ಯಾವುದೇ ದಾಖಲೆಗಳಿಲ್ಲದೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಾಗಿಸುತ್ತಿರುವುದು ಬೆಳಕಿಗೆ ಬಂದಿದೆ. ಪೊಲೀಸರು ಸುಮಾರು 17 ಲಕ್ಷ ರೂಪಾಯಿ ಮೌಲ್ಯದ 17,000 ಲೀಟರ್ ಡೀಸೆಲ್ ಹಾಗೂ ಟ್ಯಾಂಕರ್ ಅನ್ನು ಜಪ್ತಿ ಮಾಡಿದ್ದಾರೆ. ತುಮಕೂರು ಮೂಲದ ಟ್ಯಾಂಕರ್ ಮಾಲೀಕ ಅರಿಹಂತ ಸೇರಿ ಅತಿದೊಡ್ಡ ಸ್ಮಗ್ಲಿಂಗ್ ಜಾಲ ಪತ್ತೆಯಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಗಲ್ಫ್ ದೇಶಗಳಿಂದ ಅಕ್ರಮವಾಗಿ ತೈಲ ಉತ್ಪನ್ನಗಳನ್ನು ಭಾರತಕ್ಕೆ ತರಲಾಗುತ್ತಿದೆ ಎಂಬ ಗಂಭೀರ ಅಂಶ ಬೆಳಕಿಗೆ ಬಂದಿದೆ. ಈ ಸ್ಮಗ್ಲಿಂಗ್ ಜಾಲದಲ್ಲಿ ಮಹಾರಾಷ್ಟ್ರ ಹಾಗೂ ರಾಜಸ್ಥಾನದ ಖದೀಮರು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ. ಗಲ್ಫ್ ದೇಶಗಳ ತೈಲ ಉತ್ಪಾದಕರೊಂದಿಗೆ ಸ್ಮಗ್ಲರ್ಗಳು ನೇರ ಸಂಪರ್ಕ ಹೊಂದಿರುವ ಸಾಧ್ಯತೆ ಇದ್ದು, ಖಾಸಗಿ ಶಿಪ್ಗಳ ಮೂಲಕ ಅಕ್ರಮವಾಗಿ ತೈಲ ತರಲಾಗುತ್ತಿದೆ ಎಂಬ ಅನುಮಾನವೂ ವ್ಯಕ್ತವಾಗಿದೆ. ಈ ತೈಲವನ್ನು ಕಾಳಸಂತೆಯಲ್ಲಿ ಅರ್ಧ ದರಕ್ಕೆ ಮಾರಾಟ ಮಾಡಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ವಿವಿಧ ಬಂಕ್ಗಳಿಗೆ ಪೂರೈಕೆ ಮಾಡಲಾಗುತ್ತಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ 2 ಆಯಾಮಗಳಲ್ಲಿ ತನಿಖೆ ನಡೆಸಲು ನಿರ್ಧರಿಸಿದ್ದಾರೆ. ಸ್ಮಗ್ಲಿಂಗ್ ಜಾಲವನ್ನು ಸಂಪೂರ್ಣವಾಗಿ ಭೇದಿಸಲು ವಿಶೇಷ ತಂಡಗಳನ್ನು ಮುಂಬೈ ಹಾಗೂ ರಾಜಸ್ಥಾನಕ್ಕೆ ರವಾನಿಸಲು ಸಜ್ಜಾಗಿದ್ದಾರೆ. ಈ ಕುರಿತು ಬೆಳಗಾವಿಯ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ಮಾತನಾಡಿ, ತನಿಖೆ ಪ್ರಗತಿಯಲ್ಲಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸತ್ಯಾಂಶಗಳು ಹೊರಬೀಳುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ದಿನಾಂಕ 15 ಜನವರಿ ರಂದು ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ ಬಿಆರ್ ಗಡ್ಡೇಕರ್ ಮತ್ತು ಅವರ ತಂಡರಿಗೆ ಒಂದು ಮಾಹಿತಿ ಬಂತು. ನಮ್ಮ ಬೆಳಗಾವಿನಲ್ಲಿ ಇದು ಇಲ್ಲಿಗಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಸಾಗಾಣಿಕೆ ಆಗ್ತಾ ಇದೆ ಅಂತ. ಅದರ ಆಧಾರದ ಮೇಲೆ ಅವರು ಆಟೋನಗರದ ಟಾಟಾ ಪವರ್ ಪ್ಲಾಂಟಿಂದ ಕಲಬುರಗಿ ಕಡೆ ಹೋಗುವ ಡಬಲ್ ರೋಡಲ್ಲಿ ಒಂದು ಟಾಟಾ ಕಂಪನಿದು ಟ್ಯಾಂಕರ್ ಸಂಖ್ಯೆ GJ12 7089 ಈ ಗಾಡಿಯನ್ನು ಸೀಸ್ ಮಾಡಿದ್ದಾರೆ. ಅದರಲ್ಲಿ ವಿಚಾರಣೆ ಮಾಡಿದಾಗ ಆ ಮಾಹಿತಿ ಸರಿ ಇತ್ತು ಅಂತ ಕನ್ಫರ್ಮ್ ಆಯಿತು. ಅದರಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ಅವರು ಡೀಸೆಲ್ ಕ್ಯಾರಿ ಮಾಡ್ತಾಯಿದ್ರು. ಇದು 17,000 ಲೀಟರ್ ಡೀಸೆಲ್, ಅದರ ಒಟ್ಟು ಮೊತ್ತ ಸುಮಾರು 17 ಲಕ್ಷ. ಇದು ವಿದೌಟ್ ಡಾಕ್ಯುಮೆಂಟೇಷನ್, ವಿದೌಟ್ ಪರ್ಮಿಷನ್ ಇವರು ಸಾಗಾಟ ಮಾಡ್ತಾಯಿದ್ರು. ಈ ಪ್ರಕರಣದಲ್ಲಿ ಒಂದು ಕೇಸ್ ಮಾಳಮಾರುತಿ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಈ ಕೇಸ್ ಸೆಕ್ಷನ್ 3, 7 ಮತ್ತು 10 ಇಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್, ಸೆಕ್ಷನ್ 287 ಭಾರತೀಯ ನ್ಯಾಯ ಸಂಹಿತ ಹಾಗೂ ಮೋಟಾರ್ ಸ್ಪಿರಿಟ್ ಆ್ಯಂಡ್ ಹೈ ಸ್ಪೀಡ್ ಡೀಸೆಲ್ ವಿತರಕ್ ಮತ್ತು ಮಾಲ್ ಪ್ರಾಕ್ಟೀಸಸ್ ತಡೆಗಟ್ಟುವಿಕೆ ಆದೇಶ 2005 ಪ್ರಕಾರ ಈ ಪ್ರಕರಣ ದಾಖಲು ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಆರೋಪಿ ನಮಗೆ ಈಗ ಸಿಕ್ಕಿದ್ದಾನೆ. ಅವನು ದಿನೇಶ್ ಕುಮಾರ್ ತಂದೆ ಭಾಗೀರಥ್ ರಾಮ್ಜಿ. ಇವನು ರಾಜಸ್ಥಾನ ಮೂಲದ ವ್ಯಕ್ತಿ ಇದ್ದಾನೆ ಮತ್ತು ಇವನಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ಇನ್ನೂ 6 ಮಂದಿ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅದರಲ್ಲಿ ಇನ್ನೊಬ್ಬ ರಾಜಸ್ಥಾನದವನು ಇದ್ದಾನೆ, 4 ಮಂದಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಇನ್ನೊಬ್ಬ ಮೇನ್ ಇದರಲ್ಲಿ ಟ್ರಕ್ ಓನರ್ ಮತ್ತು ಟ್ರಾನ್ಸ್ಪೋರ್ಟರ್ ಅರಿಹಂತ್ ಅಂತ ಇವನು ತುಮಕೂರ್ದು ಒಬ್ಬ ವ್ಯಕ್ತಿ ಇದ್ದಾನೆ. ಈ ರ್ಯಾಕೆಟ್ ಏನಿದೆ ಅಂದರೆ, ನಮಗೆ ಗಲ್ಫ್ ಕಂಟ್ರೀಸಿಂದ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂಪೋರ್ಟ್ ಆಗುತ್ತೆ, ಆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ದು ಸ್ವಲ್ಪ ಇವರು ಇಂಪೋರ್ಟ್ ಮಾಡುವಾಗ ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತರ್ತಾ ಇದ್ದಾರೆ. ಅಲ್ಲಿ ಅದು ಬ್ಲ್ಯಾಕ್ ಮಾರ್ಕೆಟಿಂಗ್ ಥರ ಆಗ್ತಾ ಇದೆ ಅಂತ ಈ ಡ್ರೈವರಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ಅದು ಇವರು ಇಲ್ಲಿಗಲ್ ಆಗಿ ಬೇರೆ ಬೇರೆ ಕಡೆ ವಿತರಣೆ ಮಾಡ್ತಾ ಇದ್ದಾರೆ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನಲ್ಲಿ ಟ್ಯಾಕ್ಸ್ ಕಂಪೋನೆಂಟ್ ಬಹಳ ದೊಡ್ಡದು ಇರುತ್ತೆ. ಸೊ ಇದು ಆಫ್ ರೆಕಾರ್ಡ್ ಇರೋದ್ರಿಂದ ಇದರ ಮೇಲೆ ಯಾವುದೇ ಟ್ಯಾಕ್ಸ್ ಇರಲ್ಲ, ಅದು ಇಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಬರೋ ದಿನಗಳಲ್ಲಿ ಇದು ಎಷ್ಟು ದೊಡ್ಡ ರ್ಯಾಕೆಟ್ ಇದೆ, ಯಾರ್ಯಾರು ನಮ್ಮ ಬೆಳಗಾವಿನಲ್ಲಿ ಯಾವುದೇ ಲೋಕಲ್ ಸಪ್ಲೈ ಮಾಡ್ತಾ ಇದ್ರೆ ಇಲ್ಲ ಅಥವಾ ಬೇರೆ ಕರ್ನಾಟಕದಲ್ಲಿ ಎಲ್ಲಿ ಕಡೆ ಹೋಗ್ತಾ ಇದ್ರು
ಅದು ನಾವು ತನಿಖೆಯಲ್ಲಿ ಇದರದ್ದು ಪತ್ತೆ ಮಾಡ್ತೀವಿ ಮತ್ತು ಮುಂದಿನ ಕಾನೂನು ರೀತಿ ಅವರ ಮೇಲೆ ಕ್ರಮ ಜರುಗಿಸಲಾಗುತ್ತದೆ. ಅದು ಈಗ ಈ ಥರ ಕೇಸ್ ಮಹಾರಾಷ್ಟ್ರದಲ್ಲಿ ಕೂಡ ರಿಜಿಸ್ಟರ್ ಆಗಿದೆ. ದಿಸ್ ಇಸ್ ಬೇಸಿಕಲಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಥರ ಹೇಳ್ಬೋದು ನಾವು ಈ ಬಟ್ ಇದು ಇನ್ನು ನಮ್ಮ ಟೀಮಲ್ಲಿ ಹೋಗಬೇಕು, ಅರ್ಥ ಮಾಡ್ಕೋಬೇಕು ಎಲ್ಲಿಂದ ಆಗಿದೆ ಅಂತ. ಇದು ಟೂ ಪ್ರಿಮ್ಯಾಚ್ಯೂರ್ ಟು ಸೇ ಎನಿಥಿಂಗ್ ಈ ಸ್ಟೇಜ್ನಲ್ಲಿ. ಆದರೆ ಇದು ಇಲ್ಲಿಗಲ್ ಇದೆ ಅದು ಖಚಿತಪಡಿ ಆಗಿದೆ. ನಾವು ಇಲ್ಲಿದ್ದು ಲೋಕಲ್ ಪೆಟ್ರೋಲಿಯಂ ಕಂಪನಿದು ಕೂಡ ಸಹಾಯ ತಗೋತೀವಿ. ಏನೇನು ಡಾಕ್ಯುಮೆಂಟೇಶನ್ ನೆಸೆಸರಿ ಇದೆ ಅದರ ಆಧಾರದ ಮೇಲೆ ಮುಂದಿನ ಆರೋಪಿಗಳಿಗೆ ನಾವು ದಸ್ತಗಿರಿ ಮಾಡ್ತೀವಿ. ಇವನು ಮುಂಬೈಯಿಂದ ಬಂದು ಬೆಂಗಳೂರು ಕಡೆ ಹೋಗ್ತಾನೆ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ.